ಹೋಗಿ ಒಂದಿಟ್ಟು ಮಟನ್ ಅದನ್ನ ಅಪ್ಪ ಯಾವುದೋ ಮುದ್ಕಣ್ಣವ್ರ ಮನ್ಯಾಗ ಏನೋ ಪಂಚಾಯತಿ ಐತಿ ಅಂತ ಅಲ್ಲಿ ಹೋಗೈತಪ್ಪ. ನೀನು ಹೋಗಿ ತೊಗೊಂಬ ಅಲ್ಲಿ ಹೇಳೇನು ನೋಡು ಅಂದತ್ತು. ಹೋಗಿ ತೊಗೊಂಬಂದು ಕೊಟ್ಟು ಇವನು ಬಂದಾನ ಸುರೇಶ್. ಹಂಗೆ ಹೋಗಿ ಒಂದಿಟ್ಟು ಮಾತಾಡ್ಕೊಂಬರ್ಬೇಕು. ಜ್ಯೋತಿ ಜ್ಯೋತಿ ಹಾಂ ರೀ ಬನ್ನಿ ಹೇಳ್ರಿ. ಇದು ಅಪ್ಪ ಇದು ಮುದ್ಕಣ್ಣವ್ರ ಮನ್ಯಾಗ ಏನೋ ಇದೈತಂತ ಪಂಚಾಯತ್ಗೆ ಬರೋದು ತಡಾಕತ್ತಪ್ಪ. ಹೋಗಿ ಮಟನ್ ಅದನ್ನ ತಂದು ಕೊಟ್ಟು ಬಾ ಅಂತ ಹೇಳೇತಂತಲ್ಲ ಅಂಗಡ್ಯಾಗ ಅವ್ರಿಗೆ ತೆಗ್ದಿಡಕ. ಸಂಜೆ ಮುಂದೆ ಸಿಗಂಗಿಲ್ಲ ಮಟನ್, ಅದಕ್ಕೆ ತೆಗ್ದಿಡ ಇಟ್ಟಾರಂತವ್ರು. ಹೋಗಿ ತೊಗೊಂಬರ್ತಾನೆ. ಮಸಾಲೆ ಏನೇನು ಬೇಕೋ ಎಲ್ಲ ತಯಾರು ಮಾಡಿ ಇಟ್ಕೊ. ಕೊಬ್ಬರಿ ಅದನ್ನ ಕಾಯಿಗೆ ಏನಾರ ಬೇಕೇನೆ? ಇಲ್ಲಿ ತೊಗೊಳ್ರಿ, ಏನು ಬೇಡ ಐತಿ, ತಯಾರು ಮಾಡ್ಕೊಂತಾನೆ ತೊಗೊಳ್ರಿ. ಹಂಗೆ ಹೌದೇನು? ಹಂಗಾರ ಅದಕ್ಕೆ ಮಾವರು ಇಟ್ಟ ತನಕ ಆದ್ರೂ ಇನ್ನೂ ಬಂದಿಲ್ಲ ಅಂತ ಅನ್ಕೊಂತಾನೆ ನಾನು. ಇಲ್ಲ ಅದಕ್ಕೆ ಮತ್ತು ನಾನು ಬಿಡು ಇನ್ನೊಂದು 2 ದಿವ್ಸ ನೀನು ತೊಗೊರ ಅಂತ ಅಂದ್ಕೊಂಡೆ. ಮತ್ತು ಒಕ್ಕಾರ ಅಂತಂದೇನು ಅವ್ವ ಫೋನ್ ಮಾಡಿತ್ತಂತ. ಇಲ್ಲ ಹಿಂಗೆ ಒಕ್ಕಾರ ಅಂತ ತೊಗೊಂಬರ್ರಿ ಅಂತಂದು ಅದಕ್ಕೆ. ಹ್ಞೂ ರೀ, ಅದಕ್ಕೆ ಮತ್ತು ಅವರು ಅಲ್ಲಿ ಹೊಲದಾಗ ಭಾಳ ರಗಡ್ ಕೆಲಸ ಅದಾವು, ನಿಂದ್ರದಿಲ್ಲ ಅಂದ್ರೆ ಮತ್ತು ಬಂದು ಕ್ಯೂ 4 ದಿವಸ ಆತಲ್ಲ. ಮತ್ತು ಅಲ್ಲಿ ಮನ್ಯಾಗ ಅಂತ ಇದು ಹಾಕೋದು ಕರೆದು ಚಾಕ್ರಿ ಇರ್ತೈತಲ್ಲ, ಹೋಗ್ಲಿ ಮತ್ತೆ ಏನು ಮಾಡೋಕ್ಕಾಗಿಲ್ಲ. ಆಯ್ತು ತಗೋ ಹೋಗ್ಬಿಡ್ತಾನೆ ನಾನು. ಹ್ಞೂ ಚಲೋದು ನೋಡಿ ಹಾಕ್ಸ್ಕೊಂಬರ್ರಿ. ಅಂತಿಂತದ್ದು ಕೊಡ್ತಾರ ನೋಡಿ ಹಾಕ್ಸ್ಕೊಂಬರ್ರಿ. ಇಲ್ಲಿ ತಗೋ ಅಪ್ಪ ಹೇಳೇತಂತ. ಹಾಂ ಎಲ್ಲ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಜ್ಯೋತಿ ಯುಕೆ ಸ್ಟೋರೀಸ್ ಮೇಲೆ ಇದ್ರಿ ಅಂತಂದು ಕೇಳ್ತೇನೆ ರೀ. ಕತೆಗಳು ನಿಮ್ಗೆ ಇಷ್ಟ ಆಗತ್ತವ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿರಿ. ಕತೆಗಳು ಇಷ್ಟ ಆಗತ್ತವ ಜ್ಯೋತಿ ಅನ್ನೋದು. ಆಮೇಲೆ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋಸ್ ನೋಡಾತ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಹೈಪ್ ಮಾಡಿರಿ. ಕತೆಗಳು ಹೆಂಗೆ ಅನ್ಸಕತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡಾಕತ್ತೀರಲ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕತೆಗಳು ಯಾವ ಥರದ್ದು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ. ನೀವು ಯಾವ ಥರದ್ದು ಹೇಳ್ತಿರಲ್ರಿ ಹಿಂಗೆ ಫ್ಯಾಮಿಲಿ ಕತೆಗಳು, ಅದೇ ಥರದವ ಹಾಕ್ತೇನೆ ರೀ ನಾನು. ಹಿಂಗೆ ಫ್ಯಾಮಿಲಿ ಕುಕ್ಕಿಂಗ್ ಕತೆಗಳು ಹಾಕಿದ್ರೆ ಓಡ್ತೇವ್ರಿ. ಅದನ್ನು ಬಿಟ್ಟು ಇವು ಬೇರೆವು ಒಟ್ಟು ಮನೆಯದು ಕೆಲಸಗಳು ಅಂಥವು ಹಾಕಿದ್ರೆ ಓಡ್ತೇವ್ರಿ. ಇವು ಬಿಟ್ಟು ಮಾತುಕತೆವು ಅಂಥವು ಹಾಕಿದ್ರೆ ಒಟ್ಟು ಓಡಂಗ ಇಲ್ರಿ. ಹಾಗಾಗಿ ಹೇಳಾಕತ್ತೇನೆ. ಆಯ್ತು ಬರ್ರಿ, ಭಾಳ ಮಾತು ಬೇಡ, ಕತೆಯನ್ನ ಚಲೋ ಮಾಡ್ತೇನೆ. ಇದು 1 ಗಂಟೆ ಉಳ್ದೈತಿ. ಕಟ್ಟಿಗೆಗಳು ಎಷ್ಟಾ ಕಂಡ ತೊಗೊಂಬಂದಿದ್ರು, ಕಂಡಾಬಿಟ್ಟು ಕಟ್ಟಿಗಿದ್ದು ಹೆಂಗೆ ಕಾಲಿಕೋ ಅನ್ನೋದು ಗೊತ್ತಾಗಲ್ಲ ಬಿಡ. ಹೊಲಿಗೆ ಉರಿ ಹಾಕ್ತೇವೆ ದಿನಕ್ಕೆ, ಮತ್ತು ಒಂದು 30 ರೊಟ್ಟಿ ತೊಡ್ತೇವೆ. ಸಂಜೆ ಮುಂದೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಿರ್ತೇವೆ. ಮತ್ತು ಹೊಲಕ್ಕೆ ಕಟ್ಟಾಕ ಕಟ್ಟಿಗೆ ಖಾಲಿಯಾಗಿದ್ದಾಗ ಗೊತ್ತಾಗಲಿಲ್ಲ ನೋಡಿ. ಸಾಕೊಂದು ಕಟ್ಟಿಗಿದ್ವು. ಇದು 1 ಗಂಟೆ ಐತಿ ಹೇಳ್ಬೇಕು ಇವರಿಗೆ. ಮತ್ತು ಹೊಲದಾಗ ಅವರು ಕತ್ತರಿಸ್ಕೊಂಡು ಓದಿದ್ದಾರೆ ಕಟ್ಟಿಗೆಗಳ್ನ. ತುಂಡ್ರಿಸ್ಕೊಂಬಂದು ಹಾಕ್ಬಿಡ್ರಿ ಬರ್ತಾವೆ ಅಂತಂದು ಹೇಳ್ಬೇಕು. ಜ್ಯೋತಿ ಇಲ್ಲ ಆಕಿ. ಜ್ಯೋತಿ ನಿಂದ್ರಲೇ. ಯಾರು ಬಾರ ಲತಾ. ಅಯ್ಯೋ ಕನಸಾಗ್ಬಿಟ್ಟು ಬಿಡ ಜ್ಯೋತಿ. ನಿಮ್ಮ ತಂಗಿ ಬಂದಾಗಿದ್ದ ಒಂಚೂರು ಕಂಡಿದ್ದಿ. ನಿಮ್ಮವ್ವ ಅಪ್ಪ ಬಂದಾಗಿದ್ದ ಏನು ಕನಸಾಗ್ಬಿಟ್ಟಿದ್ದಿ. ಅದರ ಹೋಗ್ಯಾರ ಅಪ್ಪವ್ವ? ಮನ್ ಬಂದಿದ್ನಲ್ಲೇ. ಇದು ಅವ್ವ ಬುತ್ತಿ ಅದನ್ನ ತೊಗೊಂಬಂದಿತ್ತಲ್ಲ, ರೊಟ್ಟಿ ಬುತ್ತಿ ತೊಗೊಂಬಂದಿದ್ನಲ್ಲ ಕೊಡಾಕ. ಅವ ಬಂದಿದ್ದಲ್ಲ? ಅಯ್ಯೋ ಬಂದಿದ್ದಿ. ಅದ ಒಂಚೂರು ಇದ್ಲಕ್ಕೆ ಆಯ್ತಿದ್ದಿ ಅಗ್ಲಲ್ಲ, ಒಟ್ಟ ಕಂಡ ಇಲ್ಲ ಅದಕ್ಕಂದೆ. ಆತೇನು ಕೆಲಸ? ಏನು ಕೆಲಸ ಮುಗಿಯಂಗಿಲ್ಲ ಬಿಡ ಯವ್ವ, ಮುಗಿಯಂಗಿಲ್ಲ. ಅವ್ವ ಅಪ್ಪ ನಾಳೆ ಊರಿಗೆ ಹೋಗಾರಂತ. ಅದಕ್ಕೆ ಇವರು ಒಂದಿಟ್ಟು ಏನಾರು ತೊಗೊಂಬರ್ತಾನೆ ಅಂತ ಹೋಗ್ಯಾರ ಪೇಟೆಗೆ. ಅಡುಗೆ ಮಾಡ್ಬೇಕು ನೋಡಿ. ಈಗ ಸಂಜೆ ಅಡುಗೆ ಆಗ್ಬೇಕೀಗ. ನಿಮ್ದು? ಹೌದೇನು ಯವ್ವ? ಇಲ್ವಾ, ನಂದು ಮಧ್ಯಾಹ್ನ ಬೇಳೆ ಸಾರು ಮಾಡಿದ್ದೆ, ಜೋಳಕ್ಕೆ ಪಲ್ಯ ಮಾಡಿ ರೊಟ್ಟಿ ಹಾಕೇನಿ. ಆಯ್ತವ ಎಲ್ಲ ಅಡಿಗೆ ಐತಿ. ಏನಿಲ್ಲ ನೋಡಿ, ಸಂಜೆ ಮುಂದಕ್ಕೆ ಹಾಕತಿ ಎಲ್ಲ ಅಡಿಗೆ. ಒಂದಿಟ್ಟು ಜಕೆಟಿಗೆ ಹೋಗ್ಸಿದ್ದಲ್ ಬಿಡ, ದಾರ ತೊಗೊಂಬರೋಣ ಅಂತ ಹೋಗಿದ್ದೆ. ಕೀಕಿ ಪ್ರೇಮ ಹೋಗೋದು ಹಾಕಂದ್ರೆ ಹೋಗ್ಯಾಳ. ಎಲ್ಲಿಗೆ ಹೋಗ್ಯಾಳನ? ದಾರ ಇಸ್ಕೊಂಬಂದ್ರೆ ಆಯ್ತು, ಒಂದಿಟ್ಟು ಜಕೆಟ್ ಹಚ್ಕೊಂಡ್ರೆ ಆಯ್ತು ಅಂದು ಆಕೆ ಇದ್ದಲ್ಲ. ಹಾಗಾಗಿ ಬಂದು ನೋಡು ವಾಪಸ್. ಅದಕ್ಕೆ ಕಂಡೆಲ್ಲ ನಿಂತೆ ಮಾತಾಡ್ಸಿ ಎಂದು ಹೋದ್ರೆ ಆಯ್ತು ಅಂದು. ಹಂಗಾರೆ ಎಲ್ಲ ಅಡಿಗೆ ಆಗ್ಬೇಕು. ಹ್ಞೂನ್ಲೇ ಎಲ್ಲ ಆಗ್ಬೇಕು ನೋಡಿ ಅಡಿಗೆ. ಇವತ್ತು ಶುಕ್ರವಾರ ಅಲ್ಲ. ನಿನ್ನ ಗಂಡ ಹೋಗ್ಯತನಲ್ಲ ಹೊಲಕ್ಕೆ? ಹೋಗ್ಯಾರ ಅವರು ಹೊಲಕ್ಕೆ ಹೋಗ್ಯಾರ. ಇನ್ನೂ ಬಂದಿಲ್ಲ. ಬರೋ ಹೊತ್ತು ಇನ್ನೇನು ಚಾ ಕಡ್ಬೇಕು ನೋಡಿ. ನಾನು ಕಸ ಅಂದು ಬಾಗ್ಲ ಕಸ ಅದನ್ನ ಹೊಂದು ನೀರಾಕಿ ಚಾ ಕಡ್ಬೇಕು. ಹೌದೇನು? ಬಾ ಚಾ ಕುಡ್ದೋಗಂತೆ. ಇಲ್ಲಿ ತಗೊಳವ, ಮನೆಗೆ ಹೋಗ್ತಾನೆ. ಮತ್ತು ಬಾಗ್ಲ ಹಂಗೆ ಮುಂದಕ್ಕೆ ಮಾಡ್ಕೊಂಬಂದಿದ್ದೆ. ನಾಯಿ ಪಾಯಿ ಒಳಗೆ ಓದ್ಗಿದವು. ಮತ್ತು ಬರ್ತಾನೆ ತಗೋ. ಪುರ್ಸತ್ತಿದ್ದ ಬಾರ ನಿನ್ನ ಬರಂಗ ಇಲ್ಲ. ಬರ್ತಾನೆ ತಗೋ. ನಾನು ಏಕಿ ಪ್ರೇಮವನಂತಲೇ ಸೀರೆ ಜಕೆಟ್ ಕೊಟ್ಟು ಬಂದಾನೆ. ಇಸ್ಕೊಂಡು ಬರೋಕೆ ಕೊಡಿಲ್ಲ ನೋಡು. ಈಗ ಅವ್ವ ತೊಗೊಂಬಂದಾಳಲ್ಲ, ಇದನ್ನೊಂದು ಸೀರೆ ಸೇರಿ ಇದನ್ನೊಂದು ಕೊಟ್ಟು ಬರ್ಬೇಕು. ಚಲೋತ್ ನಂಗೆ ಹೊಲಿಯವ, ಕಣ್ಣ ಬಟ್ಟೆ ರೊಕ್ಕ ಕೊಟ್ಟು ತೊಗೊಂಬಂದಾರ ಅಂತಂದು ಹೇಳ್ಬೇಕು ಆಕೆಗೆ. ಚಲೋತ್ ನಂಗೆ ಡಿಸೈನ್ ಇಟ್ಟು ಹೊಲಿ ಅಂತಂದು ಹೇಳ್ಬೇಕು. ಇವಾಗ ದೌಡು ಹೋಗಿ ಇವ್ರಿಗೆ ಹಚ್ಚಿ ಇದನ್ನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾನೆ. ಕಾಯಿ ಹುಡ್ಕೊಂಡು ಅಟತ್ತಿಗೆ ಬಂದುಬಿಡ್ತಾರೆ. ಇವ್ರೇನು ಬರೋದೇನು ತೊಗೊಂಬರೋದು ಎಟತ್ತು ಮಸಾಲೆ ಎಲ್ಲ ತಯಾರು ಮಾಡ್ಕೊಂಡು ಅಂದ್ರೆ ಅಡುಗೆ ಆಗೋದು ಭಾಳ ಹೊತ್ತಾಕತಿ.
ಎಲ್ಲ ಮಾಡ್ಬೇಕಲ್ಲ. ಹಣಿ ಮಾಡ್ಕೊಂಡೆ ಅಂದ್ರೆ ಮಸಾಲೆ ಅದನ್ನ ಮಾಡೋದು ಎಟ್ಟತ್ತು ದೊಡ್ಡ ದೊಡ್ಡ ಮಾಡ್ತೇನೆ. ಕೊತ್ತಂಬರಿ ಐತೆ ಇಲ್ಲ ಹೇಳೋದ ನೆನಪಾರ್ದು ನೋಡಿ ನನಗೆ. ಕೊತ್ತಂಬರಿ ಅಂತ ಹೊಟ್ಟೋಗಿತ್ತು ನೋಡ್ತಾನಿಂದ್ರ ಇದ್ರಾಗ ಇನ್ನೊಂದು ಚೀಲ್ದಾಗ ಐತೆ ಏನೋ ನೋಡ್ತಾನೆ ಹೋಗಿ. ಬೈಯಾಕತ್ತಾರ ಹೋಗೋ ಮುಂದೆ ಏನು ಹೇಳಂಗಿಲ್ಲ, ಬಂದ್ಮೇಲೆ ಅದಿಲ್ಲ ಇದಿಲ್ಲ ಅನ್ನಕತ್ತಿದೆ ಅಂತಂದು ನೋಡ್ತಾನಿಂದ್ರ ಹೋಗಿ. ಶಪ್ಪಮ್ಮ ಏನು ಮಟನ್ ಅಂಗಡಿಯಾಗ ಜನ ಮನ್ಯಾಗ ಇರ್ತಾರೆ, ಏನು ಮಟನ್ ಅಂಗಡಿಯಾಗೆ ಇರ್ತಾರೆ. ಯಾವಾಗ ಆಪ್ತಾರದದು ಎಷ್ಟಾಕೊಂಡು ರಶ್ ಇತ್ತು. ಸಿಕ್ತು ಬಿಡು, ಚಲೋ ಇತ್ತು ಮಟನ್. ಜ್ಯೋತಿ ಅಲ್ಲೇ ಬಂದ್ರನ ಇವ್ರು? ಬನ್ನಿರಿ, ಹೋಗಿ ಬಂದ್ರೇನು? ತೊಗೊಂಬರ್ರಿ. ಮಟನ್ನು ಚಲೋ ಐತೆ ನೋಡು. ಒಂದು ಕೈ ತೊಳೆಯ ನವ್ಗ ದಬ್ರೆಗೆ ಹಾಕಿ ಸ್ವಚ್ಛಗಿ ತೊಳೆದ್ರೆ ಅವರು ಏನು ಮಾಡಿರ್ತಾರೆ, ಕುರಿ ಕೂದಲು ಪಾದ್ಲು ಬಿದ್ದಿರ್ತಾವ, ಅದಕ್ಕೆ ಒಂದ್ಸರಿ ಸ್ವಚ್ಛಗಿ ದಬ್ರೆಗೆ ಹಾಕಿ ತೊಳೆಯ ನವ್ಗ. ಚಲೋ ಐತೆ ನೋಡಿ ಮಟನ್ ಅಂತೂ ಮಸ್ತ್ ಐತಿ. ಹಂಗೆ ಇವು ಎದಿಚಕ್ ಚಾಪೀಸ್ ಅಂತಾರೆ ನೋಡು, ಅವು ಅಂತೂ ಮಸ್ತ್ ಅದಾವು. ಮೂರು ಹಾಕ್ಯಾರ. ಹೌದೇನು? ಚಲೋ ಆಯ್ತು ಬಿಡ್ರಿ. ಹೇಳ್ತಾನೆ ನಿಂದ್ರೆ ಹತ್ತಿರ ತೊಳ್ಕೊಂಬರ್ತಾರ. ಮಸಾಲೆ ತಯಾರು ಮಾಡ್ಕೊಳಕತ್ತಿದ್ದೆ ನಾನು. ಆ ಕೊತ್ತಂಬರಿ ಅದು ಒಂದು ಮರ್ತಾ ಬಿಟ್ರಿ ನಾನು. ಸ್ವಲ್ಪ ಇತ್ತು ಕೊತ್ತಂಬರಿ ಹೇಳೋಣ ಅಂತಂದೆ, ಮರ್ತಾ ಬಿಟ್ಟೆ. ಕೊತ್ತಂಬರಿ ತೊಗೊಂಬಂದಿರ ಇಲ್ಲ ಮತ್ತೆ? ಅಲ್ಲೇ ಹಚ್ಚಿದ್ರು ಕೊತ್ತಂಬರಿ ಶುಂಠಿ ಅದನ್ನ ಇರಲಿ ಅಂತಂದು ಒಂದು 2 ಸೀರು ಕೊತ್ತಂಬರಿ, ಒಂದು 10 ರೂಪಾಯಿದ್ದು ಶುಂಠಿ ತೊಗೊಂಬಂದ ನೋಡಿ, ಇರಂಗಿರ್ಲಿ ಅಂತಂದು. ಮತ್ತೆ ಐತೆ ಇಲ್ಲ ಅಂತಂದು ಶುಂಠಿ ಅದು ಇತ್ತು, ಇರ್ಲಿ ಬಿಡ್ರಿ, ತಂದಿರಲ್ಲ ಚಲೋ ಆತದಾಗ. ಆತು. ನಾ ಹಂಗೆ ಒಂಚೂರು ಇವನು ಬಂದಾನ ಸುರೇಶ, ಹಂಗೆ ಮಾತಾಡ್ಸ್ಕೊಂಬರ್ತಾನೆ ಹೋಗಿ. ನೀವು ಮಾಡ್ರಿ. ಇವನು ಮಂಜಿರು ಬಂದಲ್ಲ ಏನು? ಬಂದಾನ್ರಿ, ಬಂದು ಆಡಕ್ಕೆ ಹೋಗ್ಯಾನ ನೋಡು. ಅಲ್ಲೇ ಅದನ್ನ ನೋಡ್ರಿ ಒಂಚೂರು ಮನೆ ಕಳಿಸಿರ ಅವನು. ಮನೆ ಸಿರಂಗಿಲ್ಲ ನೋಡು, ಹಂಗೆ ಹರ್ಯಾಡ್ತಾನ, ಒಟ್ಟ ಮನೆ ಸಿರಂಗಿಲ್ಲ. ಸರಿ ತಗೋ. ಓಟು ಸ್ವಚ್ಛಾಗಿ ತೊಳೀರಿ ಅಂತಂದು ಹಿಂದೆ ಇಟ್ಕೊಟ್ಟೆ ಅಂದ್ರೆ ಹತ್ತಿರ ಸ್ವಚ್ಛ ತೊಳಿತಾರ. ಹಂಗೆ ಒಗ್ಗರಣೆ ಕೊಡಕ್ಕೆ ಬರ್ತೈತಿ. 8 ಗಂಟೆ 8 ಮಾಡಿಬಿಟ್ಟೆ ಅಂದ್ರೆ ಒಂಚೂರು ಕುಂದ್ರಕ್ಕೆ ಬರ್ತೈತಿ. ಇಂದ ಮತ್ತು 9 ಉಣ್ಣಾಕ ನೀಡಕ್ಕೆ ಬರ್ತೈತಿ. ಆಕಿಗೆ ಮಾಂಸಾಗ ಇದು ಇಷ್ಟ, ಎಣ್ಣೆ ಖಾರದ್ದು ಮಟನ್ ಸ್ವಲ್ಪ ತೆಗೆದು ಅದನ್ನ ಮಾಡ್ತೇನೆ. ಯಾವ ಮಾಡಿದಾಗ ಅಕ್ಕ ಮಾಡೋದ ಇಲ್ಲ ನೋಡಿ ನೀನು ಅಂತತ್ತು ಅಂದ್ಲು. ತರದ 1 kg ತರ್ತದ್ರಿ, ಈ ಸರಿ 2 kg ತಂದಾರ. ಒಂದು ಈಟ್ ಮಾಡ್ಕೊಡ್ತಾನೆ ಅಕ್ಕಗೆ. ಎಂಥ ಚಲೋ ಐತೆ ನೋಡ್ರಿ ಮಟನ್. ಏನು ಕಾಗಿಗಳು ಬಂದು ಬಿಡ್ತಾವೆ ನೋಡಂಗ. ಏನು ಎಲ್ಲಿಂದ ವಾಸನೆ ಕಂಡು ಹಿಡ್ಕಂತಾವು ಏನು ಹಂಗೆ ಬಂದಾಗ್ಬಿಡ್ತಾವೆ. ನಮ್ಮೂರಾಗ ಇಷ್ಟು ಚಲೋ ಕೊಯ್ಯೋದಿಲ್ಲ ಬಿಡ್ರಿ ಬೇಗ್ರೆ. ಎಂಥ ಚಲೋ ಐತೆ ನೋಡ್ರಿ ಮಟನ್. ಹಂಗೆ ಕೆಪ್ಪೋಗೈತಿ. ಚಲೋ ಐತೆ ಬಿಡ್ರಿ, ಚಲೋ ಕೊಯ್ದಾರ. ಅಯ್ಯೋ ಇಲ್ಲಿ ಹಂಗೆ ಮೋಸ ಮಾಡ್ತಾರೆ ಇವ್ರು. ಹೋಗಿರ್ತಾರಲ್ಲ ಚಲೋ ದುಡ್ಕೆಂದು ತೊಗೊಂಬರ್ತಾರೆ. ಅಯ್ಯೋ ಇಲ್ಲಿ ಮಾಕತ್ತಾರ 4 ಜನಗಳು. ಚಲೋದು ಹಾಕಂಗಿಲ್ಲ, ಅಂತಿಂಥದ್ದು ಹಾಕಿ ಮ್ಯಾಕಿದೆಲ್ಲ ಹಾಕ್ತಾರಂತ. ಅದಕ್ಕೆ ಇವರು ಎಲ್ಲಿ ಕರೆಕ್ಟ್ ಒಂದೇ ಥರ ತೊಗೊಂಬರೋದು ಇವರು. ದರಾಸರಿ ಎಲ್ಲಿ ತರ್ತಾರೆ ಅಲ್ಲೇ ತೊಗೊಂಬರೋದು. ಅವ್ರು ಯಾರೋ ಮುದ್ಕಣ್ಣವ್ರ ಮನ್ಯಾಗ ಏನೋ ಪಂಚಾಯತಿ ಇತ್ತಂತ. ಅವ್ರು ಯಾರ್ದ ಮನ್ಯಾಗ ಜಗಳದ್ದು ಏನೋ ಹೊಲದ್ದು, ಅದಕ್ಕೆ ಅಲ್ಲಿ ಕರ್ದಾರ, ಅಲ್ಲಿ ಹೋಗ್ಯಾರಂತ ಇವರು. ಅದಕ್ಕೆ ಮಗ ಹೇಳ್ಯಾರ, ಅವನು ಮುಂಚೆಗೆ ಅಂಗಡಿನಿಗೆ ಹೇಳಿಟ್ಟಿದ್ರಂತ, ಹಿಂಗೆ ಬರ್ತಾನ ನನ್ನ ಮಗ ಕೊಟ್ಟು ಕಳಿಸು ಅಂತಂದು. ಹಾಗಾಗಿ ಇವ್ ಕೃಷ್ಣನ ಹೋಗಿ ತೊಗೊಂಬಂದಾನ. ಭಾಳ ಚಲೋ ಐತೆ ಬಿಡ್ರಿ ಬೀಗ್ರ. ಎಂಥ ಚಲೋ ಐತೆ ನೋಡ್ರಿ ಮಟನ್ ಅಂತ್ರನ. ಭಾಳ ಚಲೋ ಇರ್ತೈತ್ರಿ. ಏನು ಕಾಗಿಗಳು ಏನು ಹಾಳಾಗೈತ. ನಾನು ತೊಳಿತೀನಿ ತರ್ರಿ ಇಲ್ಲಿತ್ತಾಗ. ಇಲ್ಲಿ ಬಿಡ್ರಿ ಆತ. ಸ್ವಲ್ಪ ಕೂದಲ ಪದ್ಲೆ ಇರ್ತಾವಲ್ಲ, ಅದಕ್ಕೆ ತೊಳಿ ಅನ್ನೋ ಹೋಗ ಅಂದಂತ. ಅದಕ್ಕೆ ತೊಳ್ಯಾಕತ್ತಿದ್ದಾರ. ಸರಿ ತೊಳೆಯೋದಿಲ್ಲ ನಾವು. ಇವರು ಚಲೋ ಹತ್ರ ತಗೊಂಬಂದಿರ್ತಾರಲ್ಲ, ಒಟ್ಟ ಏನೇನು ಇರೋದಿಲ್ಲ, ತೊಳೆಯೋದೇ ಇಲ್ಲ. ಹಂಗಾಗಿ ತೊಳಿ ಅಂತ ಅಂದಂತ, ಅದಕ್ಕೆ ತೊಳೆದ್ ನಾನು. ಭಾಳ ಚಲೋ ಐತೆ ಬಿಡ್ರಿ ಮಟನ್ ಅಂತ್ರನ. ನಮ್ಮ ಮಾನಸಾಗ ಇದ್ರಾಗ ಒಂದೀಟು ಇದು ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ ಹಾಕಿ ಎಣ್ಣೆಗೆ ಹಂಗೆ ಬೇಯಿಸಿದ್ರೆ ಭಾಳ ರುಚಿ ಇಷ್ಟ ಆಕಿಗೆ. ಒಟ್ಟ ಮಸಾಲೆ ಹಾಕಬಾರ್ದು ಅಂಥದ್ದು ಮಾಡ್ಬೇ ಅಂತಾಳೆ. ನಾವು ಭಾಳ ತರೋದಿಲ್ಲ ರೀ ಇವು. ಮತ್ತು ಇವರು ಹೊಲಕ್ಕೆ ಅದು ಹೋಗಿರ್ತಾರೆ, ಇವು ಇಲ್ಲಿ ಪಾಲು ಹಾಕಿದಾಗ ಮಾಡಿದಾಗ ಇವರು ಇರೋದಿಲ್ಲ. ಹಂಗಾಗಿ ಯಾವಾಗ ಏನು ಸಿಕ್ಕಾಗ ಮನೆಯಾಗಿದ್ದಾರೆ ಅಂದ್ರೆ ತೊಗೊಂಬಂದಿರ್ತಾರೆ. ಚಲೋ ಐತೆ ನೋಡ್ರಿ ಮಟನ್. ಅದಕ್ಕೇನಂತ್ಬಿಟ್ರೆ ಮಾಡಿಕೊಡ್ತಾಳೆ ಜ್ಯೋತಿ. ಆಕಿ ಮಾಡ್ತಾಳೆ. ಆಕಿ ಎಲ್ಲ ಅಡುಗೆನೂ ಮಾಡೋಕೆ ಕಲ್ತ್ಬಿಟ್ಟಾಳೆ ಜ್ಯೋತಿ. ಮುಂಚೆ ಎಲ್ಲ ನಾನು ಮಾಡ್ತಿದ್ದೆ, ಈಗ ಎಲ್ಲಿ ಕಲ್ತಾಳಲ್ರಿ. ಒಟ್ಟು ಮಾಡ್ತಾಳೆ. ಎಂಥ ಚಲೋ ಮಾಡ್ತಾಳೆ, ಅನ್ಕಿನ ರುಚಿ ಮಾಡ್ತಾಳೆ ಅಡುಗೆನ. ಹೌದ್ರಿ, ಎಂಥ ಚಲೋ ಮಾಡ್ತಾಳೆ ಅವ ಅಕ್ಕ ಅಂತ ಅನ್ನಕ್ಕೆ ಮಾನ್ಸ ಫೋನ್ ಮಾಡಿದಾಗ. ಇವ ಎಂಥ ರುಚಿ ಮಾಡ್ತಾಳೆ ಬೇ ಅಕ್ಕ, ಮುದ್ದೆ ಅದನ್ನು ಸಾರನ್ನು ಎಷ್ಟು ರುಚಿಯಾಗಿರ್ತೈತಿ ಅಂತಾಳೆ. ತರ್ರಿ ಒಳಗೆ ಒಯ್ದಿಟ್ಟು ಬರ್ತಾನೆ ಬೀಗ್ರ. ಬ್ಯಾಡ್ ಬಿಡ್ರಿ, ಇಡ್ತಾನೆ. ಮಾಡ್ತಾಳೆ. ಅಲ್ಲೇ ಮಸಾಲೆ ತಯಾರು ಮಾಡ್ಕೊಳಕತ್ತಿದ್ಲು, ಮಾಡ್ತಾಳೆ ಬಿಡ್ರಿ, ಇಡ್ತಾನೆ. ಅದನ್ನೊಂದು ಪುಟ್ಟಿ ಹಿಡ್ಕೊಂಬರ್ರಿ. ಆಯ್ತು ನೋಡ್ರಿ, ಇಲ್ಲೊಂಚೂರು ನೀರು ಹಾಕಿ ಪುಟ್ಟಿ ತೊಗೊಂಬರ್ತಾನೆ ನಾನು. ಇಷ್ಟು ಜೀವ ಮಾಡ್ತಾರವ, ಕಾಳಜಿ ಮಾಡ್ತಾರ ಬೀಗ್ರಂತ್ರು. ಬರ್ರಿ ಅಂದ್ರೆ ಬರಂಗ ಇಲ್ಲ ನಮ್ಮೂರ್ಗೂ.